ಅಣ್ಣ ಸಿರಾಜ್ ಅಣ್ಣ ಬಾರಣ್ಣ ಬಂದ್ ಕೂತ್ ಎಷ್ಟೊತ್ತಾಯ್ತು? ಬಾ ಬಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ ಬಾ ಬಂದು. ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಬ್ರಹ್ಮಂಗೆ ತಲ್ಕೆಟ್ಟು ಮಾಡ್ದ ಮನುಷ್ಯನ್ ಜನ್ಮನ್ನ. ಮತ್ತೆ ಗಂಗಕ್ಕ ಏನ್ ಸಮಾಚಾರ, ಹೆಂಗ್ ನಡೀತಾ ಇದೆ ಇವಾಗ? ಸೋಷಿಯಲ್ ಮೀಡಿಯಾದಲ್ಲಿ ಬರೀ ನಿಂದೆ ಹವಾಲಕ್ಕ. ಹೌದೇನಣ್ಣ? ಅಲ್ಲಿ ರೋಡಲ್ಲಿ ಬರ್ತೀಯ, ಅದೇನೋ 90 ಹಾಕೋತೀಯ, ಅದನ್ನ ಹಾಕೋತೀಯ, ಏನೇನ್ ಪಾತ್ರ ಮಾಡ್ತೀಯ. 90 ಅಲ್ಲ 90. ಒಬ್ಬ ಟಿಕೆ ವೆಂಕಟೇಶ, ಒಬ್ಬ ಕೋಟ್ಲೆ ಸತೀಶ. ಈ ಕರ್ನಾಟಕದಲ್ಲಿ ಇದು ಒಂದೇ ಪೀಸ್ ಅನ್ಸುತ್ತೆ, ಮಾಸ್ಟರ್ ಪೀಸ್ ಮೋಸ್ಟ್ಲಿ. ಹೌದಣ್ಣ? ಸೂಪರ್ ಅಣ್ಣ, ನಮ್ಮನ್ ಮೀರ್ಸವ್ರು. ಇಲ್ಲ, ನಾನು ಕೇಳಿದೀನಿ, ಕಮೆಂಟ್ ಅಲ್ಲೆಲ್ಲ ಓದಿದೀನಿ, ಗಂಗಕ್ಕ ಕೋಟ್ಯಾಂತರ ರೂಪಾಯಿ ಗಳಿಸ್ಬಿಟ್ಟಿದ್ದಾಳಂತೆ. ಆತರ ಮಾಡಿದ್ರೆ ರೀಲ್ಸ್ ಸ್ಟಾಪ್ ಮಾಡ್ತೀನಿ, ನನ್ನ ಐಡಿನೇ ಡಿಲೀಟ್ ಮಾಡಿ ಲಾಗ್ಔಟ್ ಮಾಡ್ಬಿಡ್ತೀನಿ ನಾನು. ಏನ್ ಮಾಡ್ತೀಯ ಅವಾಗ? ಫುಲ್ ಜಿಂಚಾಕ್ ಎಂಜಾಯ್. ನಿಮ್ಮ ಅಮ್ಮ ನಿಮ್ಮ ಅಕ್ಕ ಅದು ಇದಂತೆಲ್ಲ ಬೈತಾರೆ, ನಂಗೆ ಅವೆಲ್ಲ ಬೈಸ್ಕೊಳಕ್ ಇಷ್ಟ ಇಲ್ಲ. ಯಾರು ಬೈಸ್ಕೊಳಲ್ಲ? PM-ಗೂ ಬೈತಾರೆ, CM-ಗೂ ಬೈತಾರೆ, ಎಲ್ಲಾರ್ಗು ಬೈತಾರೆ. ಗಂಗಕ್ಕ ಯಾವ ಲೆಕ್ಕ? ನಾನ್ ಯಾವ ಅಲಗ್ ಬುಲಕ್ಕು ಅಂತ ಹೇಳಿ. ಅಮ್ಮ ಏನೇ ಅಂದ್ರು ಸುಮ್ಮನೆ ಇರಲ್ಲ, ಊರವ್ರೆಲ್ಲ ಬೈತಾ ಇದ್ರೆ ಕಿವಿ ಕಡಲ್ಲ. ಈಗ ಬಹಳಷ್ಟು ಜನ ಕೇಳ್ತಾ ಇದಾರೆ, ಗಂಗಕ್ಕ ಏನಾದ್ರು ಬಿಗ್ ಬಾಸ್ ಮನೆಗೆ ಹೋದ್ರೆ ಹೆಂಗಿರುತ್ತೆ ಅಂತ. ನಾನ್ ಬಿಗ್ ಬಾಸ್ ಮನೆಗ್ ಹೋದ್ರೆ ಅಣ್ಣ, ಅಲ್ಲಿ ಅಲಗ್ ಬುಲಕ್ ನಿಜ ಹೇಳ್ತಾ ಇದೀನಿ ಕೇಳು, ಸಖತ್ತಾಗಿ ಜಲಕ್ ಕೊಡ್ತೀನಿ. ಇವಾಗ ನೋಡ್ರಿ, ಎಷ್ಟೋ ಸೀಸನ್ ಅಲ್ಲಿ ಬಂದ್ರು ಹೋದ್ರು, ಕೆಲವ್ರು ನೆನ್ಪಿದ್ದಾರೆ, ಕೆಲವ್ರು ನೆನ್ಪಿಲ್ಲ. ಆತರ ಕಳೆದೋಗೋ ಕ್ಯಾರೆಕ್ಟರ್ ನಾನಲ್ಲ, ಉಳ್ದೋಗೋ ಕ್ಯಾರೆಕ್ಟರ್ ನಾನು. ಅಲ್ಲಿ ಉಳ್ದೋಗ್ಬೇಕು, ಬೆಳೆದೋಗ್ಬೇಕು, ನೋಡ್ತಾವ್ರು ಸೆಲ್ಫಿ ತಗೋಬೇಕು, ಆ ರೇಂಜ್ ನಾನು ಕ್ವಾಟ್ಲೆ ಕೊಡ್ತೀನಿ. ಸೊ ಅದು ನನ್ಗೆ ಸಾಂಗು ಮಾಡ್ಬೇಕಮ್ಮ, ಎಲ್ಲರೂ ಮಾಡ್ಬೇಕು ಅಂತ ಹೇಳಿದ್ರು. ಸರಿ ಓಕೆ, ಎಲ್ಲರೂ ಮಾಡ್ತಾರೆ, ಎಲ್ಲರೂ ಮಾಡ್ದಾಗ ನಾನ್ ಯಾಕೆ ಮಾಡ್ಬೇಕು, ನಾನ್ ಯಾಕೆ ಅವ್ರಂಗೆ, ನನಗ್ ನಾನೇ ಅಲ್ವಾ ಅಂತ ಅಂದ್ಬಿಟ್ಟು ಡಿಫ್ರೆಂಟ್ ಆಗಿ ಮೆಜೆಸ್ಟಿಕ್ ಅಲ್ಲಿ ತಗ್ಲಾಕೊಳ್ಳಿದ ನಿನ್ ಕೈಲಿ. ನಮಸ್ಕಾರ ಕಣ, ಸೂಪರ್ ಅಣ್ಣ. ಏನಯ್ಯ ಏನಾಯ್ತು? ನಮಸ್ಕಾರ ಸರ್. ನೀವ್ ಹೆಂಗಿದ್ದೀರಾ? ಇರೋಣ ತೋರ್ಸೋಣ, ಹಿಂಗಿದ್ದೀವಣ್ಣ. ಕಮೆಂಟ್ಸ್ ಮಾತ್ರ ಯಪ್ಪ, ತಲೆ ಮೇಲೆ ಬಟ್ಟೆ ಹಾಕಮ್ಮೆ ಒಂದ್ ಶ್ರದ್ಧಾಂಜಲಿ ಬ್ಯಾನರ್, ನನ್ ಫೋಟೋ ಓಡಿಸ್ಬಿಟ್ಟು ಒಂದ್ ಶ್ರದ್ಧಾಂಜಲಿ ಬ್ಯಾನರ್ ಹಾಕ್ಸ್ಬೋದು, ಹಂಗೈತಣ್ಣ ಕಮೆಂಟ್ಸ್ಗಳು. ಯಪ್ಪ ಬೇಡ. ಅಣ್ಣ ಸಿರಾಜ್ ಅಣ್ಣ ಬಾರಣ್ಣ ಬಂದ್ ಕೂತ್ ಎಷ್ಟೊತ್ತಾಯ್ತು? ನೀನಣ್ಣ ನೀನು? ಬಾ ಬಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ ಬಾ ಬಂದು, ಆಮೇಲೆ ಫೋನಲ್ಲಿ ಮಾತಾಡಿವಂತೆ. ಅಕ್ಕ, ನಿನಗೆ ಇವತ್ತಲ್ಲ, ನಾನು 3 ದಿನದಿಂದ ಕಾಯ್ತಾ ಇದ್ದೀನಿ, ಯಾವಾಗ ಬರ್ತಾಳೆ ಗಂಗಕ್ಕ ಅಂತ. ನೀನು ಇವಾಗ ಬಂದ್ಬಿಟ್ರೆ ಹೆಂಗೆ? ಬಾರಣ್ಣ, ಏನಿಲ್ಲ, ಸ್ವಲ್ಪ ಹಂಗೆ ಕೆಲ್ಸ ನಮ್ದು. ಏನ್ ಮಾಡ್ತೀಯ? ಏನಕ್ಕ ಸಮಾಚಾರ, ಹೆಂಗಿದ್ಯಾ? ಸೂಪರ್ ಅಣ್ಣ, ಫುಲ್ ಜೋಶಲ್ಲಿ ಇದೆಯಾ ಅನ್ಸ್ಕೊತೀನಿ. ಅಣ್ಣ ಯಾಕೋ ಟ್ರಾವೆಲ್ ಮಾಡಿ ಒಂದ್ ಸ್ವಲ್ಪ ಸುಸ್ತಾಗೈತೆ ಅಷ್ಟೇನೆ. ಇಷ್ಟು ದೂರ ಇಡಕ್ಕೆ ಯಾರು ಹೇಳಿದ ಆಫೀಸ್ನ? ಅಲ್ಲೆಲ್ಲಾರು ಲಗ್ಗೆರನೋ ಪೀಣ್ಯದಲ್ಲ ಅಲ್ಲಿ ಇರ್ಲಿಲ್ವಾ ಕಂಪ್ನಿಗಳು? ಮನೆ ಪಕ್ಕದಲ್ಲೇ ಇಟ್ಬಿಡ್ಬಿಡ್ತಿದ್ದೇವಲ್ಲ. ಅದು ಒಳ್ಳೆ ಕೆಲಸ ಹೋಲಿ ಬಿಡೋಣ, ಹೆಂಗೋ ಬಂದಿದ್ದೀನಿ, ಫ್ರೀ ಬಸ್ ಅಲ್ವಾ. ಮತ್ತೇನ್ ಗಂಗಕ್ಕ, ಏನ್ ಸಮಾಚಾರ, ಹೆಂಗ್ ನಡೀತಾ ಇದೆ ಇವಾಗ? ಸೋಷಿಯಲ್ ಮೀಡಿಯಾದಲ್ಲಿ ಬರೀ ನಿಂದೆ ಹವಾಲಕ್ಕ. ಹೌದೇನಣ್ಣ? ಏನಿಲ್ಲ ಬಾರಣ್ಣ, ಅಲ್ಲಿ ಬಸ್ ಸ್ಟಾಪ್ ಅಲ್ಲಿ ಎಲ್ಲೋ ಒಂದ್ ಕಡೆ ಅಲ್ಲಿ ವಿಡಿಯೋ ಮಾಡ್ಕೊಂಡ್ ನಿಂತಿದ್ನಾ, ನೀನ್ ಏನೋ ಪಾಪ ಪುಣ್ಯಾತ್ಮ ಬಂದೆ, ನನ್ನ ನೋಡಕ ಬಂದೆ, ನಿನ್ಗೇನೋ ಕೆಲ್ಸ ಇತ್ತು ಅಂತ ನೀನ್ ಬಂದಿದ್ದೀಯಾ. ನಾನ್ ತಗ್ಲಾಕಣ್ಣ ಅಲಗ್ ಬುಲಕ್ಕಲ್ಲಿ ಒಂದೇನೋ ಒಂಚೂರು ಒಂದ್ 5 ನಿಮಿಷ 10 ನಿಮಿಷನ ಇಂಟರ್ವ್ಯೂ ಅಷ್ಟೇನೆ. ಏನ್ ಓಡ್ತು ಹಾಕೊಂಡ್ ರುಬ್ತಾರ, ನನ್ನಲ್ಲ ನಿಮ್ಮನ್ ಹಾಕೊಂಡ್ ರುಬ್ತಾರದು ಅಲ್ವಾ? ಗಂಗಕ್ಕನ್ ಏನ್ ಸಾಧನೆ ಮಾಡಿದ್ಯಾ ಅಂತ ಗಂಗಕ್ಕನ ಇಂಟರ್ವ್ಯೂ ಮಾಡ್ತಾ ಇದೀಯ ಅಂತ ಅಲ್ವೇನಣ್ಣ? ನೀ ಸಾಧನೆ ಮಾಡಿದ್ಯಾ, ಆ ಸಾಧನೆ ಮಾಡಿದಕ್ಕೆ ಇವತ್ತು ಇಲ್ಲಿ ಬಂದ್ ಕೂತಿದ್ಯಾ. ಅವ್ರೇನೋ ಸಾಧನೆ ಮಾಡಿಲ್ಲ, ಬರೀ ಕಮೆಂಟ್ ಮಾಡೋರು ಬರೀ ಮಾತಾಡ್ತಾ ಇರ್ತಾರೆ, ಸಾಧನೆ ಮಾಡಕ್ ಆಗಲ್ಲ ಅವರು. ಆದ್ರೆ ಬರೀಬಹುದು ಅಷ್ಟೇ, ಅವರು ಸಾಧನೆ ಮಾಡಕ್ ಆಗುತ್ತಾ? ಇಲ್ಲ ಇಲ್ಲ, ಅವರು ಹಂಗೆ ಕಮೆಂಟ್ ಮಾಡೋದಕ್ಕೆ ನಾವ್ ಈಗ ಸಾಧಿಸಿರೋದು. ಯಾಕೆ ಈ ಅಲಕ್ ಬುಲಕ್ ಎಲ್ಲ? ಹಿಂಗೆ ಇರ್ಬೇಕಣ್ಣ ಲೈಫ್ ಅಲ್ಲಿ, ಒಂದೇ ತರ ಇರ್ಬಾರ್ದು, ಸ್ವಲ್ಪ ಏನಾರು ಒಂದು ಚೇಂಜಸ್ ಇರ್ಬೇಕು. ಯಾಕೆ ಹುಚ್ಚಿರ್ತಾರ ಹಿಂಗೆಲ್ಲ ಮಾಡ್ತಿರ್ತೀಯ? ಅವಾಗ ನೆಟ್ಟಿಗಿರೋದು ಯಾರಣ್ಣ ನೋಡ್ತಾರೆ? ನೆಟ್ಟಿಗೆ ವಿಡಿಯೋ ಮಾಡಿದ್ರೆ ಯಾರು ನೋಡಲ್ಲ. ಅಲ್ಲಿ ರೋಡಲ್ಲಿ ಬರ್ತೀಯ, ಅದೇನೋ 90 ಹಾಕೋತೀಯ, ಅದನ್ನ ಹಾಕೋತೀಯ, ಏನೇನ್ ಪಾತ್ರ ಮಾಡ್ತೀಯ. 90 ಅಲ್ಲ 90. ಅದೇ ನೈಟಿ ಹಾಕೊಂಡ್ ರೋಡಿಗೆಲ್ಲ ಇಳಿದ್ಬಿಟ್ಟು ಒಳ್ಳೆ ಏನ್ ಅದು ಮಾಲಾಶ್ರೀ ಅವರು ಅದು 90 ಹಾಕದಾಗ ಹೆಂಗಿರ್ತಾರಲ್ಲ, ಆ ಅವತಾರ ಆಡ್ತಿರ್ತಿಲ್ಲ, ಏನದ್ರ? ಅಣ್ಣ ಅದೇನ್ ಗೊತ್ತಾ, ಎಲ್ಲ ಒಂದೇ ತರ ಮಾಡಿದ್ರೆ ಜನಕ್ ಬೋರ್ ಆಗುತ್ತೆ. ಡಿಫ್ರೆಂಟ್ ಆಗಿ ಕೊಡ್ಬೇಕು, ಕೊಡ್ತೀವಿ, ಸ್ವಲ್ಪ ಡಿಫ್ರೆಂಟ್ ಆಗಿ ಕೊಡ್ಬೇಕು. ಅದೇ ರಾಗ ಅದೇ ಆಡೋ ತರ ಇರ್ಬಾರ್ದು.
ಇದ್ ಯಾರ ಉಚ್ಮುಂಡೆ ಬಂತಲ್ಲ ಅಂತ ನೋಡ್ಬೇಕು ನಮ್ಮನ್ನ. ಓ ಹಂಗೆ. ಹಂಗೆ ಈ ಕರ್ನಾಟಕದಲ್ಲಿ ಇದು ಒಂದೇ ಪೀಸ್ ಅನ್ಸುತ್ತೆ, ಮಾಸ್ಟರ್ ಪೀಸ್ ಮೋಸ್ಟ್ಲಿ. ಹೌದಣ್ಣ. ಸೂಪರ್ ಅಣ್ಣ. ನಮ್ಮನ್ ಮೀರ್ಸವ್ರು ಹೇಳಕ್ ಆಗಲ್ಲ ಯಾವ ಟೈಮಲ್ಲಿ ಯಾರು ಬಂದ್ ನಮ್ಗೆ ಯಾವಾಗ ಹೆಂಗ್ ಹೊಡಿತಾರೋ ಗೊತ್ತಿಲ್ಲ. ಆದ್ರೆ ನಿಂತರ ಯಾರಿಲ್ಲ ಬಿಡಕ್ಕ. ನಿನ್ ತರ ಕ್ರಿಯೇಟಿವಿಟಿ, ಆ ಜನಗಳನ್ನ ಸೆಳ್ಕೊಳ್ಳುವಂಥದ್ದು, ಮಾತಾಡುವಂಥದ್ದು ಇದೆಯಲ್ಲ, ಬಟ್ ಅದನ್ನ ನೋಡಿ ನಿನ್ ಕಲಿಬೇಕು ಅನ್ಸುತ್ತೆ. ಹೌದಣ್ಣ. ಹೆಂಗೋ ಬಿಡೋಣ, ಎಲ್ಲ ನಿಮ್ ಆಶೀರ್ವಾದ, ನಮ್ ಕಮೆಂಟ್ಸ್ ಹಾಕೋರ್ ಆಶೀರ್ವಾದ ಅಷ್ಟೇ. ಹೆಂಗಿದ್ದಾರೆ ಇವಾಗ ಅಭಿಮಾನಿಗಳ ಸಂಘ ಎಲ್ಲ? ಅಣ್ಣ ನೀನು ಸಂಘ ಅಂತ ಹೇಳ್ಬೇಡ, ಅಭಿಮಾನಿಗಳು ಚೆನ್ನಾಗವ್ರೆ. ನೀನೆ ಮೊನ್ನೆ ಒಂದ್ಸತಿ ಫೋನ್ ಬಂದಿತ್ತು, ಹಿಂಗೆ ಮಾತಾಡ್ತಾ ಇದ್ವಿ, ಅಕ್ಕ ನಿನ್ ಹೆಸರಲ್ಲಿ ಸಂಘ ಕಟ್ಟದ ಅಂತಂದ್ರು. ದೊಡ್ಡ ನಮಸ್ಕಾರ. ನನ್ ಬದುಕಕ್ ಬಿಟ್ಬಿಡೋಣ, ನನಗ್ ಸಂಘ ಅದು ಇದು ಏನು ಬೇಡ. ಇರ್ಲಿ, ಏನಾಗುತ್ತೆ ಅದ್ರಲ್ಲಿ? ನೀರಣ್ಣ ಸಂಘ ಕಟ್ಟದ ಮೇಲೆ ಜೋಡಿಸ್ಕೊಂಡು ಹೋಗ್ಬೇಕಾಗ್ತದ ಮೇಲೆ ಅಷ್ಟೇ ಹೋಯ್ತು ನಮ್ದು ಜೀವನ. ಇರ್ಲಿ ಬಿಡಾಕ, ನಂಗ ಅವೆಲ್ಲ ಇಷ್ಟ ಆಗಲ್ಲ ಅಣ್ಣ. ನಾವ್ ಹೆಂಗಿರ್ತೀವಿ ಹಂಗಿರ್ಬೇಕಷ್ಟೇನೆ, ನ್ಯಾಚುರಲ್ ಆಗಿರ್ಬೇಕಷ್ಟೇನೆ. ಕರ್ಗಿದ್ರೆ ಕರ್ಗಿದ್ದೀವಿ ಅಂತ ತೋರ್ಸ್ಬೇಕು, ಬೆಳ್ಗಿದ್ರೆ ಬೆಳ್ಗಿದ್ದೀವಿ ಅಂತ ತೋರ್ಸ್ಬೇಕು. ಟಿಂಕ್ರಿಂಗು ಪೇಂಟಿಂಗ್ ಎಲ್ಲ ನಾವ್ ಮಾಡ್ಕೊಳ್ಳೋ ಅವಶ್ಯಕತೆ ಬಂದಾಗ ಮಾಡ್ಕೊಂತೀವಿ, ಅದೇನ್ ತಪ್ಪಿಲ್ಲ. ಅವ್ರವ್ರ ಇಷ್ಟ ಅಣ್ಣ. ನನ್ ಹಿಂಗ್ ಇಷ್ಟ, ನಾನು ಹಿಂಗ್ ಮಾಡ್ತಿದ್ದೀನಿ. ಒಂದ್ ಫೋಟೋ ನೋಡಿದೀನಿ ಅಕ್ಕ, ನಿನ್ ಮೇಕಪ್ ಮಾಡ್ಕೊಂಡಿದ್ದು. ಮಾಡ್ಕೋಬೇಕಣ್ಣ, ಟೈಮ್ ಬಂದಾಗ ಮಾಡ್ಕೋಬೇಕಾಗುತ್ತೆ. ಯಾವ್ದೋ ಪ್ರಮೋಷನ್ ಮಾಡ್ತಾ ಇದ್ದೆ ಅಂತ ಅನ್ಕೋತೀನಿ. ಏನಣ್ಣ ಅದಕ್ಕೂ ಕಣ್ಣಾಗ್ತಿರಲ್ಲ ಅಣ್ಣ. ಯಾವ್ದೋ ಅಲಕ್ ಬುಲಕ್ಕಲ್ಲಿ ಯಾವ್ದೋ ಒಂದೋ ಎರಡೋ ಬರ್ತದೆ, ಅದಕ್ಕೂ ಕಣ್ಣಾಗ ಹಾಳು ಮಾಡಿದ್ರೆ ಗಂಗಕ್ಕ ದುಡ್ಡು ಮಾಡ್ತಾವಳೆ ಏನಣ್ಣ ಮಹಾನ್ ದುಡ್ಡು ಮಾಡ್ತಾ ಇದೀವಿ. ಇಲ್ಲ, ನಾನ್ ಕೇಳಿದೀನಿ, ಕಮೆಂಟ್ ಅಲ್ಲೆಲ್ಲ ಓದಿದೀನಿ, ಗಂಗಕ್ಕ ಕೋಟ್ಯಾಂತರ ರೂಪಾಯಿ ಗಳಿಸ್ಬಿಟ್ಟಿದ್ದಾಳಂತೆ. ಆತರ ಮಾಡಿದ್ರೆ ರೀಲ್ಸ್ ಸ್ಟಾಕ್ ಮಾಡ್ತೀನಿ, ನನ್ನ ಐಡಿನೇ ಡಿಲೀಟ್ ಮಾಡಿ ಲಾಗ್ಔಟ್ ಮಾಡ್ಬಿಡ್ತೀನಿ ನಾನು. ಏನ್ ಮಾಡ್ತೀಯ ಅವಾಗ? ಫುಲ್ ಜಿಂಚಾಕ್ ಎಂಜಾಯ್. ಹಲಕ್ ಬುಲಕ್ ಅಂತಂದ್ರೆ ಏನು? ಬಹಳಷ್ಟು ಜನ ಪ್ರಶ್ನೆ ಕೇಳಿದ್ರೆ, ಈ ಗಂಗಕ್ಕ ಯಾವಾಗ್ಲೂ ಅಲಕ್ ಬುಲಕ್ ಅಂದ್ರೆ ಅರ್ಥ ಆಗದೆ ಇರೋದು ಅಂತ ಅರ್ಥ. ಹೌದಾ? ಅಂದ್ರೆ ಗಂಗಕ್ಕ ನಮ್ಗೆ ಅರ್ಥನೇ ಆಗಂಗಿಲ್ಲ. ಅರ್ಥ ಆಗಲ್ಲ, ಅದಕ್ಕೆ ನಾನು ಅಲಕ್ ಬುಲಕ್ಕೆ ಅಷ್ಟೇ. ಈಗ ಎಲ್ಲಿ ಹೋದ್ರು ಕೂಡ ಒಂದು ಸ್ಟೋರಿಗಳನ್ನ ಕ್ರಿಯೇಟ್ ಮಾಡ್ತಿರ್ತಲ್ಲ, ಈ ಒಂದು ಸ್ಟೋರಿ ನೋಡ್ಬಿಟ್ಟೆ ಈ ಪಟಕ್ಕಂತ ಆ ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ಟು ಏನಾದ್ರೂ ಒಂದು ಡೈಲಾಗ್ ಹೇಳ್ತಿರ್ತಲ್ಲ, ಹೆಂಗದು? ಏನ್ ಟ್ಯಾಲೆಂಟ್ ಅದು? ಅದ್ ನನ್ನನ್ ಕೇಳ್ಬಾರ್ದು, ಮೇಲ್ಗಡೆ ಬರ್ದ್ಬಿಟ್ಟು ಕಳ್ಸವ್ ಅವನ್ನ ಕೇಳ್ಬೇಕು. ಬ್ರಹ್ಮನ್ನ ಕೇಳ್ಬೇಕು. ಬ್ರಹ್ಮನ ಮೇಲ್ ಕೇಳ್ಬೇಕಂದ್ರೆ ನಾನ್ ಮೇಲೆ ಹೋಗ್ಬೇಕು. ಹೋಗ್ಬೇಡ ಬಿಡೋಣ ಅಲ್ವಾ? ಚಿಕ್ಕ ವಯಸ್ಸಿಗೆ ಕಳಿಸ್ಬಿಡ್ಬೇಕು ಅಂತಿದ್ಯಾ? ಬೇಡ ಸುಮ್ನಿರೋಣ ಪಾಪ. 100 ವರ್ಷ ಬದುಕಿ ಬಾಳಿ ಲವ್ ಗಿವ್ ಮಾಡ್ತಿದ್ಯಾ? ಮದುವೆ ಆಗಿದೆ. ಹೌದಾ? ಸೂಪರ್ ಅಣ್ಣ. ನಾನು ಏನ್ರಿ ಏನಾದ್ರು ನೋಡಿದ್ ಮೆಟ್ ತೊಂದ್ ಹೊಡಿತಾಳೆ. ಅಯ್ಯೋ ಪಾಪ, ಚೆನ್ನಾಗಿರೋಣ ಹೋಗ್ಲಿ. ಗಂಗಕ್ಕ, ಇದು ಈ ರೀಲ್ಸ್ ಮಾಡಕ್ಕಿಂತ ಜೀವನ ಹೇಗಿತ್ತು? ಈ ಹಿಂದೆ ಹೆಂಗಿತ್ತು ಜೀವನ? ಈ ರೀಲ್ಸ್ ಬರಕ್ಕಿಂತ ಮುಂಚೆ ಹೇಗಿತ್ತು ಅಂತ? ಚೆನ್ನಾಗಿದ್ದೆ ಅಣ್ಣ ನಾನು. ಅದೇನೋ ಗೊತ್ತಿಲ್ಲ, ಅಮಾವಾಸ್ಯೆ ಬಂದಾಗ ಆಗುತ್ತಲ್ಲ, ಚೆನ್ನಾಗೇ ಇದ್ದೆ. ಆರಾಮಾಗಿ ಆಟ ಆಡ್ಕೊಂಡು ದಿಲ್ದಾರಾಗಿ ನೈಟಿ ಹಾಕೊಂಡು ಪಲ್ಟಿ ಹೊಡ್ಕೊಂಡು ಆರಾಮಾಗಿದ್ದೆ. ಯಾವಾಗ ಯಾರೋ ಪಾಪ ಹಿಂಗೆ ಪುಣ್ಯಾತ್ಮರು ಹೇಳಿದ್ರು, ಹೋಗ್ ಗಂಗಾ ಸ್ವಲ್ಪ ಸೋಷಿಯಲ್ ಮೀಡಿಯಾ ಕಡೆ ಹೋಗು ಚೂರು, ನಮ್ಮನ್ನೆಲ್ಲ ನಗಿಸ್ತಾ ಇರ್ತೀಯಲ್ಲ ಮನೆ ಹತ್ರ ಎಲ್ಲ, ಕೋತ್ ನಂಗೆ ಪೆಕ್ರಂಗ್ ಆಡ್ತಿರ್ತೀಯಲ್ಲ. ನಾನ್ ಅಲ್ಲಿ ಹೋದ್ರೆ ನಮ್ಗೆಲ್ಲಾರು ಕೊಡ್ಬೇಕಾಗುತ್ತೆ. ಅಮ್ಮನ್ನು ಕೊಡ್ಬೇಕು, ಅಕ್ಕ ಕೊಡ್ಬೇಕು, ತಂದೆ ತಾಯಿ ಎಲ್ಲಾರು ಕೊಟ್ಬಿಡ್ಬೇಕು. ನಿಮ್ಮ ಅಮ್ಮ ನಿಮ್ಮ ಅಕ್ಕ ಅದು ಇದು ಅಂತೆಲ್ಲ ಬೈತಾರೆ, ನಂಗೆ ಅವೆಲ್ಲ ಬೈಸ್ಕೊಳಕ್ ಇಷ್ಟ ಇಲ್ಲ ಅಂತ. ಯಾರು ಬೈಸ್ಕೊಳಲ್ಲ? PM-ಗೂ ಬೈತಾರೆ, CM-ಗೂ ಬೈತಾರೆ, ಎಲ್ಲಾರ್ಗು ಬೈತಾರೆ. ನಾನ್ ಯಾವ ಅಲಕ್ ಬುಲಕ್ಕು ಅಂತ ಹೇಳಿ ಮತ್ತೆ ಅಲಕ್ ಬುಲಕ್ಕು ನಾನು ಅದು ಬಿಡಲ್ಲ ಬಿಡಿ. ಅದು ಫೇವ್ರೆಟ್ ಡೈಲಾಗ್ ಅನ್ಸುತ್ತೆ ಮೋಸ್ಟ್ಲಿ. ಹೌದೌದು ಅಲ್ವಾ? ಅದು ಹಂಗೆ ಸರಿ ಆಯ್ತು ಅಂತ ಅಂದ್ಬಿಟ್ಟು ಒಂದ್ ಬಿಟ್ಟೆ ನೋಡೋಣ, ಯಾವ್ದೋ ಒಂದು ವಿಡಿಯೋ, ಒಂದೆರಡು ವಿಡಿಯೋ ನೀತಿಯಾಗಿ ನಿಜಾಯಿತಿಯಾಗಿ ಮಾಡ್ದೆ. ಕಲ್ಪನಾ ಅವ್ರದ್ದು ಡೈಲಾಗ್ ಹೇಳ್ಕೊಂಡು ಯಾವ್ದೋ ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡ್ದೆ. ಓಡೋದೇ ಬೇಡವಾ? ಯಾರು ಓಡ್ಲೇ ಇಲ್ಲ, ಅದು ನೋಡ್ಲೂ ಇಲ್ಲ ಅನ್ಸುತ್ತೆ. ನೋಡ್ಲೇ ಇಲ್ಲ ಬಾ. ಆಮೇಲಕ್ಕೆ ಸರಿ ಅಂತ ಚೆನ್ನಾಗಿರೋ ಸಂದೇಶ ಕೊಟ್ಟಿದ್ ನೀನ್, ಅದಕ್ಕೆಲ್ಲ ಓಡಿಲ್ಲ ಅದು. ಹೌದೌದೌದು. ಆಮೇಲೆ ಅರ್ಥ ಆಯ್ತು. ನೈಟ್ ಎಲ್ಲ ಕುತ್ಕೊಂಡು ಯೋಚನೆ ಮಾಡಿದೆ, ಏನ್ ಮಾಡೋದು, ಏನಾದ್ರು ಕೊಡ್ಬೇಕಂದ್ರೆ ಡಿಫ್ರೆಂಟ್ ಆಗಿ ಕೊಡ್ಬೇಕಲ್ಲ, ಎಲ್ಲಾರು ಮಾಡೋ ತರ ನಾನು ಯಾಕೆ ಮಾಡ್ಬೇಕು ಅಂತ ಹೇಳಿ ತಗೊಳಪ್ಪ. ಅವಾಗ ಪೀಕಲ್ಲಿ ಓಡ್ತಾ ಇದ್ದಿದ್ದು ಗೃಹಲಕ್ಷ್ಮಿದು. ಬಂತು ತಗೊಂಡೆ ನೋಡು, ಆಗ್ತೆ ನೋಡು. ಅದೇ ಓಡ್ತು 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 ಸಕ್ಕತ್ ಟ್ರೋಲ್ ಮಾಡಿ ಬಿಸಾಕರು. ಯಾವ ರೇಂಜ್ ಟ್ರೋಲ್ ಮಾಡ್ಬೇಕು ಆ ರೇಂಜ್ ಟ್ರೋಲ್ ಮಾಡ್ಬಿಟ್ರು, ಒಳ್ಳೆ ತರ ಮಾಡಿದ್ರು. ಈಗ 2000 ನಿಮ್ಗೆ ಗೃಹಲಕ್ಷ್ಮಿ ಬರುತ್ತಾ? ಇಲ್ಲ ಬಿಡೋಣ, ಎಷ್ಟ್ ತಿಂಗಳಿಂದ ಬಂದಿಲ್ಲ? ನಿಜ? ನಿಮ್ಗೊಂದ್ ವಿಷಯ ಗೊತ್ತಾ? ಕರ್ನಾಟಕ ಜನ ಕೆರ್ದಲ್ಲಿ ಹೊಡಿತಾರೆ ನನ್ಗೆ ಇವಾಗ. ಏಕೆ? ಅಲ್ಲ, ನನ್ನ ಹತ್ರ ರೇಷನ್ ಕಾರ್ಡೇ ಇಲ್ಲ. ಸೀರಿಯಸ್ಲಿ? ಸಿದ್ದರಾಮಯ್ಯ ಹೊಡೆದೇ ಹೊಡಿತಾರೆ ನನ್ಗೆ ಇವಾಗ. ಇವಾಗ ಆಧಾರ್ ಕಾರ್ಡ್ ಆದ್ರೂ ಇದೆಯಾ? ಆಧಾರ್ ಕಾರ್ಡ್ ಐತೆ, ಪ್ಯಾನ್ ಕಾರ್ಡ್ ಐತೆ, ರೇಷನ್ ಕಾರ್ಡ್ ಒಂದಿಲ್ಲ. ರೇಷನ್ ಕಾರ್ಡ್ ಮಾಡಕ್ ಹೋದ್ರೆ 4000 ಕೇಳ್ತಾವ್ರೆ, ಅದಕ್ಕೆ ಸುಮ್ಮನೆ ಹೋಗ್ಬಿಟ್ಟಿದೀನಿ ನಾನು. ಓ ಹಿಂಗೆ. ಈಗ ಈ ಗಂಗಕ್ಕ
ಈ ಕಾಲೇಜ್ ಟೈಮಲ್ಲೂ ಹೈಸ್ಕೂಲ್ ಟೈಮಲ್ಲೂ ಹಿಂಗೆ ನಾನ್ ಡೀಸೆಂಟ್ ಅಣ್ಣ ನೀನ್ ಹಂಗೆಲ್ಲ ಅನ್ಕೋಬೇಡ ಆಮೇಲೆ ನಾನ್ ಅವಾಗೆಲ್ಲ ಸಖತ್ತಾಗಿ ಡೀಸೆಂಟ್ ಆಗಿ ಸಖತ್ತಾಗಿ ಓದ್ತಿದ್ದೆ ನಾನು. ನನ್ನ ಹತ್ರ ಎಲ್ಲ ಕಾಪಿ ಚೀಟಿ ಹೊಡಿಯೋರು, ನಾನ್ ಇನ್ನೊಬ್ರ ಹತ್ರ ಕಾಪಿ ಹೊಡಿತಿರ್ಲಿಲ್ಲ. ಯಾವ್ದು ವಿಷಯ ಅಂತಂದ್ರೆ ಈ ಸಮಾಜ, ಗಣಿತ ಬಿಡೋಣ, ನಾನ್ ಗಣಿತ ಅಷ್ಟಕ್ಕಷ್ಟೇ, ಎರಡೊಂದೆರಡು ಅಷ್ಟಕ್ಕಷ್ಟೇ ನಂದು ಗಣಿತ. ಯಾವ ಸಬ್ಜೆಕ್ಟ್ ಚೆನ್ನಾಗಿತ್ತು? ನಂಗೆ ಸಮಾಜ ವಿಜ್ಞಾನ ಇಷ್ಟ. ಆ ರಾಜರು ಓಡಾಡ್ತಿದ್ರು, ಈ ರಾಜರು ಸತ್ತೋದ್ರು, ಅವ್ರಲ್ಲಿ ಕೂಡಾಕಿದ್ರು, ಇಲ್ಲಿ ಈ ಏನಪ್ಪ ಹರಪ್ಪ ನಾಗರಿಕತೆ, ಅದು ಇದು ಇದು ಅದು ಸಿಂಧು ನಾಗರಿಕತೆ, ಆ ಜನಗಳು ಹಿಂಗಿದ್ರು, ಈ ಜನಗಳು ಹಿಂಗಿದ್ರು, ಗಂಗಾ ನದಿ ಇತ್ತು, ಹಿಮಾಲಯ ಇತ್ತು ಅಂತ ಅದೊಂದ್ ಸ್ವಲ್ಪ ಇಷ್ಟ ಆಗ್ತಿತ್ತು ಸಮಾಜ. ಅದೆಲ್ಲ ಆಗ್ಬಿಟ್ಟು ಇವಾಗ ಇಡೀ ಸಮಾಜ ನೀವು ನೋಡೋಂಗ್ ಮಾಡಿದ್ಯಾ? ಏನೋ ಅಣ್ಣ, ಎಲ್ಲ ನಿಮ್ ದಯೆ ಅಷ್ಟೇ. ಈಗ ಬಹಳಷ್ಟು ಜನ ಕೇಳ್ತಾ ಇದಾರೆ, ಗಂಗಕ್ಕ ಏನಾದ್ರು ಬಿಗ್ ಬಾಸ್ ಮನೆಗೆ ಹೋದ್ರೆ ಹೆಂಗಿರುತ್ತೆ ಅಂತ. ನಾನ್ ಬಿಗ್ ಬಾಸ್ ಮನೆಗ್ ಹೋದ್ರೆ ಅಣ್ಣ, ಅಲ್ಲಿ ಅಲಗ್ ಬುಲಾಕ್ ನಿಜ ಹೇಳ್ತಾ ಇದೀನಿ ಕೇಳು, ಸಖತ್ತಾಗಿ ಜಲಕ್ ಕೊಡ್ತೀನಿ. ನಿಜ ಬಿದ್ದು ಬಿದ್ದು ನಗ್ಬೇಕು ಅಣ್ಣ. ಯಾಕಣ್ಣ ಎಷ್ಟ್ ದಿವಸ ಇರ್ಬೇಕಂತೀಯಾ? ಮತ್ತೆ ನೀನೇನಣ್ಣ ನಿನ್ ಬಾಯ್ ನಾಶ್ ಬಾಯ್ ಹಾಕ್ಬೇಡ. ಅಲಗ್ ಬಲಕ್ ಆಗಿ ನಾನ್ ನಿಜ ಹೇಳ್ತೀನಿ ಕೇಳು, ಬಿಗ್ ಬಾಸ್ಗೆ ಹೋದ್ರೆ ಕಪ್ ನಂದೆ ಅಷ್ಟೇನೆ. ಇಷ್ಟ್ ದಿವಸ ಏನಿಲ್ಲ, ಕಪ್ ತಗೊಂಡ್ ಬರ್ತೀನಿ ಅಷ್ಟೇ. ಬಿಗ್ ಬಾಸ್ ಸೀಸನ್ 12 ಇನ್ನೇನು ಆರಂಭ ಆಗ್ಬೇಕು. ನಮ್ಮನ್ನೆಲ್ಲ ಕರ್ಕೊಳ್ಳಲ್ಲ ಬಾರಣ, ನಮ್ಮನ್ನೆಲ್ಲ ಕರ್ಕೊಂಡ್ ಬಿಟ್ರೆ ಅಷ್ಟೇನೆ. ಸೋಶಿಯಲ್ ಮೀಡಿಯಾದಲ್ಲಿ ಹೋದವ್ರು ಎಂತಿಂತವ್ರು ಫೇಮಸ್ ಕರ್ಕೊಂತಾರೇನಲ್ಲ, ಮತ್ ಯಾರು ಹೋಗ್ತಾರೆ, ಎಂತವ್ರು ಹೋಗ್ತಾರೆ? ಹೋದ್ರೆ ಅಲ್ಲೊಂದ್ ಹಿಸ್ಟ್ರಿ ಕ್ರಿಯೇಟ್ ಮಾಡ್ಬೇಕು, ಹೋದ್ರೆ ಅಲ್ಲಿ ನಮ್ಮನ್ನ ಮರಿಬಾರ್ದು. ಇವಾಗ ನೋಡ್ರಿ, ಎಷ್ಟೋ ಸೀಸನ್ ಅಲ್ಲಿ ಬಂದ್ರು ಹೋದ್ರು, ಕೆಲವ್ರು ನೆನ್ಪಿದ್ದಾರೆ, ಕೆಲವ್ರು ನೆನ್ಪಿಲ್ಲ. ಆತರ ಕಳೆದೋಗೋ ಕ್ಯಾರೆಕ್ಟರ್ ನಾನಲ್ಲ, ಉಳ್ದೋಗೋ ಕ್ಯಾರೆಕ್ಟರ್ ನಾನು. ಅಲ್ಲಿ ಉಳ್ದೋಗ್ಬೇಕು, ಬೆಳೆದೋಗ್ಬೇಕು, ನೋಡ್ತಾವ್ರು ಸೆಲ್ಫಿ ತಗೋಬೇಕು, ಆ ರೇಂಜ್ ನಾನು ಕ್ವಾಟ್ಲೆ ಕೊಡ್ತೀನಿ. ಇವಾಗಾದ್ರೂ ಸೆಲ್ಫಿ ತಗೋತಾರ? ನಾವ್ ನಮ್ ಜಗದೀಶ್ ಅಣ್ಣ ಏನು ನಾನೇನಾದ್ರೂ ಆ ಜಾಗದಲ್ಲಿ ಇದ್ದಿದ್ರೆ ಬೇಡ ಬಿಡ್ರಿ, ಆಮೇಲೆ ಕೇಸ್ ಆಗ್ಬಿಟ್ರೆ ಆಮೇಲೆ ಯಾಕೆ ಬೇಕು ಸುಮ್ನೆ. ಆಮೇಲೆ ನನ್ನ ಹತ್ರ ದುಡ್ಡಿಲ್ಲ ಬೇರೆ, ಅವ್ರ ವಿರುದ್ಧ ಹೋರಾಡಕ್ ಆಗಲ್ಲ ಸುಮ್ನೆ, ಅದಕ್ಕೇನೆ ಕಾಂಟ್ರವರ್ಸಿ ಮಾಡ್ಕೋಬಾರ್ದು. ಈ ಗಂಗಕ್ಕ ಗಂಗಕ್ಕ ಅಂದ್ರೆ ಏನು, ಅದರ ಅರ್ಥ? ಗಂಗಾ ಅಂತಂದ್ರೆ ಏನಣ್ಣ, ಗಂಗಾನೇ ಅಷ್ಟೇ, ಮುಗದಾಯ್ತು ಅಷ್ಟೇ. ಕೇಳ್ಕತ್ತಮ್ ನಾಟಕ ಬಂದು ಅಷ್ಟೇ ಅಣ್ಣ. ನಾನೇ ಬೇರೆಯವ್ರಾಗ್ಬೇಕು, ನನಗ್ ನಾನೇ ಅಲ್ವೇನಣ್ಣ ಡೈಲಾಗ್ ಗುರು ಇದು. ನಾನು ಇದೊಬ್ರು ಈ ಸಿನಿಮಾದಲ್ಲೆಲ್ಲ ಆಕ್ಟಿಂಗ್ ಮಾಡ್ತಾ ಇದ್ದೆ ಅಂತ ಏನೋ ಒಂದು ಎಣದ್ ಮುಂದೆ ಬಿಡ್ತೀಯ, ಕಬಾಬ್ ಮಂಜಣ್ಣ ಮುಂದೆ ಅಳ್ತೀಯ, ಏನದು ಅಳೋದು, ಏನ್ ಸ್ಟೈಲ್ ಅದು? ಅಣ್ಣ ಕುಳದಲ್ಲಿ ಕೀಳೆ ಆಗೋದು ಅಂತ ಅಂದ್ಬಿಟ್ಟು ಮೂವಿಯಲ್ಲಿ ಮನು ಅಣ್ಣ ಅವರು ನನ್ಗೆ ಒಂದು ಸಾಂಗ್ ಅಲ್ಲಿ ಚಾನ್ಸ್ ಕೊಟ್ರು, ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಸೊ ಅದು ನನ್ಗೆ ಸಾಂಗು ಮಾಡ್ಬೇಕಮ್ಮ, ಎಲ್ಲರೂ ಮಾಡ್ಬೇಕು ಅಂತ ಹೇಳಿದ್ರು. ಸರಿ ಓಕೆ, ಎಲ್ಲರೂ ಮಾಡ್ತಾರೆ, ಎಲ್ಲರೂ ಮಾಡ್ದಾಗ ನಾನ್ ಯಾಕೆ ಮಾಡ್ಬೇಕು, ನಾನ್ ಯಾಕೆ ಅವ್ರಂಗೆ, ನನಗ್ ನಾನೇ ಅಲ್ವಾ ಅಂತ ಅಂದ್ಬಿಟ್ಟು ಡಿಫ್ರೆಂಟ್ ಆಗಿ ಒಂದು ಮೆಜೆಸ್ಟಿಕ್ ಅಲ್ಲಿ ತಗ್ಲಾಕೊಳ್ಳಿಲ್ಲ ನಿನ್ ಕೈಲಿ. ಅದೇ ಸೀನೆ ಮಾಡ್ತಾ ಇದ್ದೀನಿ ಸಾಂಗ್. ನಾನೇ ಫಸ್ಟ್ ಬಂದಿದ್ದು ಇಡೀ ಕರ್ನಾಟಕಕ್ಕೆ. ಹೌದಾ? ಅವಾರ್ಡ್ ಕೊಟ್ಬಿಟ್ರ? 3.5 ಮಿಲಿಯನ್ ಇನ್ನ ಕೊಡ್ತಾರೆ. ಇನ್ನೇನ್ ಕೊಡ್ಬೇಕು. ಅದು ಏನ ಅಳ್ತಾ ಇದೆಯಲ್ಲ, ಏನದು, ಏನೇನ ಹೇಳಿ ಅಳ್ತಾ ಇದ್ದೆ, ಏನದು? ಯಾವ್ದು, ಎಲ್ಲಿ? ಮಂಜಣ್ಣನ ಮುಂದೆ ಮಂಜಣ್ಣ ಎಣ ಬಿದ್ದಂಗ್ ಬಿದ್ದಿರ್ತಾನೆ. ಅದು ಸಾಂಗು. ನಾವು ಗ್ರೂಪ್ ಅಲ್ಲಿ ಗುಂಪಲ್ಲಿ ಗೋವಿಂದ ಅಂತ ಅಂದ್ಬಿಟ್ಟು 500 ರೂಪಾಯಿ ಖರ್ಚು ಮಾಡ್ಕೊಂಡ್ಬಿಟ್ಟು ಹುಡುಗರ್ನೆಲ್ಲ ಹಾಕೊಂಡ್ಬಿಟ್ಟು ಮಂಜಣ್ಣನ್ ಸಾಯಿಸ್ಬಿಟ್ಟು ತಲೆ ಮೇಲೆ ಕಾಯಿಕ್ಬಿಟ್ಟು ವಿಡಿಯೋ ಮಾಡಿದ್ವಿ. ಇದೇ ಸಾಂಗಿಗೆ ಕುಳದಲ್ಲಿ ಕೀಳೆ ಆಗೋದು. ಓಡೋದೇ ಇಲ್ವಲ್ಲಣ್ಣ, ಓಡ್ಬೇಕಲ್ಲ. ಏನಾದ್ರು ಡೈಲಾಗ್ ಹೇಳ್ಬೇಕಾಗಿತ್ತು ಅಲ್ಲಿ. ಸಾಂಗು ಸಾಯಿಸಿದೀವಲ್ಲ, ಇದಕ್ಕಿಂತ ಬೇಕಣ್ಣ. ಇಲ್ಲ, ನೀನ್ ಏನಾದ್ರೂ ಒಂದು ಕ್ರಿಯೇಟಿವ್ ಮಾಡಿದ್ರೆ ಅಲ್ಲಿ ಏನ್ ಮಾಡ್ತಿದ್ದೆ? ಬರೀ ಸಾಂಗ್ ಅಣ್ಣ ಅಷ್ಟೇ. ಸಾಂಗ್ ನಂದೇನಿಲ್ಲ, ಬರೀ ಸಾಂಗ್ ಅಷ್ಟೇ ಇದ್ದಿದ್ದು. ಸಾಂಗ್ ಓಡ್ಬೇಕಿತ್ತು. ಸರಿ ಆಯ್ತು ಅಂತ ಅಂದ್ಬಿಟ್ಟು ಮಂಜಣ್ಣನೇ ಸಾಯಿಸೋಣ ಅಂತ ಅಂದ್ಬಿಟ್ಟು ಮಂಜಣ್ಣಂಗೆ ಹೇಳ್ದೆ, ಅಣ್ಣ ನೀನೇ ಸತ್ತೋಗೋಣ, ನೀನೇ ಡೆಡ್ ಬಾಡಿ ಅಂತ. ಯಾಕಮ್ಮ ತಾಯಿ ಅಂತ ಜೀವಂತವಾಗಿದ್ದೀನಿ. ಆಮೇಲಕ್ಕೆ ಅಣ್ಣ ಎಲ್ಲಾ ಹುಡುಗನೆಲ್ಲ ಎತ್ತಾಕೊಂಡು ಏನೋ ಮಾಡಿದ್ರೆ ಓಡ್ಲೇ ಇಲ್ವಲ್ಲ. ನನಗ್ ಸಖತ್ ಬೇಜಾರಾಯ್ತು. ಮನು ಅಣ್ಣ ಹೇಳ್ತು ಸಾಂಗ್ ಡಿಫ್ರೆಂಟ್ ಆಗಿ ಮಾಡ್ಬೇಕು ಅಂತ ಹೇಳಿ, ಇಲ್ಲಿ ನೋಡಿದ್ರೆ ಮಂಜಣ್ಣನ್ನೇ ಸಾಯಿಸಿದ್ದೀನಿ, ಇದಕ್ಕಿಂತ ಡಿಫ್ರೆಂಟ್ ಆದ್ರೂ ಓಡ್ಲಿಲ್ಲ. ನಾನ್ ತಲೆ ಕೆಟ್ಟೋಗಿ ಮೆಜೆಸ್ಟಿಕ್ ಅದಕ್ಕೆ ಇಳಿದಿದ್ ನಾನು. ಅದನ್ನ ನಾನ್ ಅಂತೀನಿ, ಯಾಕೆ ಗಂಗಕ್ಕ ಮೆಜೆಸ್ಟಿಕ್ ಅಲ್ಲಿ ಏನು, ನಾನು ಅದಕ್ಕೆಲ್ಲ ಟೈಟಲ್ ಕೊಟ್ಬಿಟ್ಟೆ. ಮೆಜೆಸ್ಟಿಕ್ ನಲ್ಲಿ ಗಂಗಕ್ಕ ರೀಲ್ಸ್ ಗಂಗಕ್ಕನ ಆರ್ಭಟ ಅಂತ. ಹೌದೌದು, ನೀನ್ ಕೊಡೋದ್ ಕೊಟ್ಟೆ ನನ್ಗಲ್ಲ. ಒಳ್ಳೇದಾಯ್ತು, ಏನೋ ಜನ ನೋಡಿದ್ರು ಖುಷಿ ಆಯ್ತು. ಕಮೆಂಟ್ಸ್ ಮಾತ್ರ ಯಪ್ಪ ತಲೆ ಮೇಲೆ ಬಟ್ಟೆ ಹಾಕಮ್ಮೆ ಒಂದ್ ಶ್ರದ್ಧಾಂಜಲಿ ಬ್ಯಾನರ್, ನನ್ ಫೋಟೋ ಓಡಿಸ್ಬಿಟ್ಟು ಒಂದ್ ಶ್ರದ್ಧಾಂಜಲಿ ಬ್ಯಾನರ್ ಹಾಕ್ಸ್ಬೋದು, ಹಂಗೈತ ನಾ ಕಮೆಂಟ್ಸ್ಗಳು. ಯಪ್ಪ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.